ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿತ್ ಮಾತಾಡ್ತಾ ಇರೋದು. ಇವತ್ತೇನಪ್ಪ ವಿಷಯ ಅಂತಂದರೆ, ಇವತ್ತು ಮಂಡೇ ಆಗಿರೋದ್ರಿಂದ ಎಲ್ಲರೂ ಯಾವುದು ಯೂಶ್ವಲಿ ಚೆಸ್ಟ್ ವರ್ಕೌಟ್ ಮಾಡ್ತಾರೆ. ಆದರೆ ಫುಲ್ಲು ಚೆಸ್ಟ್ಗೆ ಅಂತಲೇ ನಿಂತ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಎವ್ರಿ ಮಂಡೇ ಲೆಗ್ಸ್ ಕೊಡ್ಬಿಡ್ತೀನಿ. ಸೊ ಯಾರು ಲೆಗ್ಸ್ ಹೊಡಿತಾರಲ್ಲ, ಕಂಪ್ಲೀಟ್ಲಿ ಫ್ರೀ ಇರ್ತಿದೆ ಮಿಷಿನ್. ಸೊ ಅದಕ್ಕೋಸ್ಕರ ಎವ್ರಿ ಮಂಡೇ ಆದಷ್ಟು ಲೆಗ್ಸ್ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬನ್ನಿ ಒಂದಷ್ಟು ವೀಡಿಯೋಸ್ಗಳು ಹಾಕ್ತೀನಿ. ಎಷ್ಟು ಪುಷ್ ಮಾಡೋಕ್ಕಾಗುತ್ತೆ ಅಷ್ಟು ಪುಷ್ ಮಾಡೋಣ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಲೆಟ್ಸ್ ವರ್ಕೌಟ್ ಟುಗೆದರ್. ನೋಡಿ ಗಾಯ್ಸ್, ಈ ಒಂದೊಂದು ಡೆಡಿಕೇಶನ್ ನೋಡಿ. ಮಂಡೇ ಹಾಕೊಂಡು ಲೆಗ್ಸ್ ಹೊಡಿತವ್ರೆ. ಇದೆಲ್ಲ ಯಾವ್ದು ಪ್ರಭಾವ ಗೊತ್ತಾ? 2 kg ದಪ್ಪ ಆಗಿದ್ರಲ್ಲ, ಅದೇ ಇದ್ರ ಪ್ರಾಬ್ಲಮ್ಮು. ದಬಾಯಿಸಿ. ಎಸ್, ಹೋಗ್ಲಿ. ಇದು ವಾರ್ಮ್ ಅಪ್ ಸೆಟ್ ಅಂತೆ. ಇದು ಇವ್ರು ಹಾಕೊಂಡ್ರೆ ಎಲ್ಲ ಆ ಕಡೆಗೆ ಒಂದು 50 ಈ ಕಡೆಗೆ ಒಂದು 50 ಹಾಕೊಂಡು ಹೊಡಿಯೋದೇ ಇವಾಗ. ಇರೋದಷ್ಟು ಕೂದಲಿಗೆ ಒಂದೊಂದು ಸೆಟ್ಗೂ ಹೋಗಿ ಹೇರ್ ಸ್ಟೈಲ್ ಮಾಡ್ಕೊಬಿಡ್ತಾನೆ ಅಂದ ನೋಡಿದ್ದಯ್ಯ. ಅದು ಒಟ್ಟು 30-60 kg ಮಾಡ್ತಾವನೆ ಸ್ಕ್ವಾಟ್ಸ್. ಫಾರ್ಮ್ ಸರಿಗಿದೆ ಹೇಳಿ ಗೈಸ್, ವ್ಲಾಗ್ ನೋಡ್ತಾ ಇರೋರು. ಸೊ ನೋಡಿದವ್ರು ಕೇಳ್ಬೋದು, ಅಂದರೆ ನಿನ್ನೆ ಮೊನ್ನೆ ತಾನೇ ಲೆಗ್ ಟ್ರೈನ್ ಮಾಡಿರೋ ಮತ್ತೆ ಇವತ್ತು ಲೆಗ್ ಟ್ರೈನ್ ಮಾಡ್ತಾವ್ರಲ್ಲ ಅಂತ. ಸೊ ಏನಂತ ಹೇಳಿದ್ರೆ, ನಾವು ವಾರದಲ್ಲಿ ಮೂರು ಸೆಷನ್ನು ಲೆಗ್ ಟ್ರೈನಿಂಗ್ ಅಂತ ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ನಂದು ತೊಡೆ ಕರಗಬೇಕು, ಅವನಿಗೆ ತೊಡೆ ದಪ್ಪ ಆಗಬೇಕು. ಹಂಗಾಗಿ ಅವ್ನು ವೆಯ್ಟ್ಸ್ ಹಾಕೊಂಡು ಹೊಡಿತಾನೆ, ನಾನು ಲೆಸ್ ವೆಯ್ಟ್ಸಲ್ಲಿ ಹೈ ರೆಪ್ಸ್ ಹೊಡಿತೀನಿ. ನಮ್ಮ ಕಾಲು ಮಾತ್ರ ಕೋಳಿ ಕಾಲು ಥರ ಇಷ್ಟೇ ಇರಬೇಕು ನೋಡಿ. ಕೈಯ ಇದ್ದಂಗೆ ಅವನೇ, ಅದು ಕೋಳಿ ಕಾಲು ನಾನು ಹೇಳ್ತಾವನ ಅವನಿಗೆ. ಅಲ್ಲಿ ನೋಡಿ ಇವತ್ತೇನೋ ಆಗಿದೆಯವ ನನಗೆ. ಎಲ್ಲ ಓವರ್ ವೇಟ್ ಹಾಕೊಂಡು ಹೊಡಿತಾವ್ರೆ. ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಅಣ್ಣ ಏನಣ್ಣ ಇವತ್ತು ಇಷ್ಟೊಂದು ವೆಯ್ಟ್ಸು? ಏನು ಸಮಾಚಾರ? ಏನಕ್ಕೆ ಇವತ್ತು ಇಷ್ಟೊಂದು ವೆಯ್ಟ್ಸು? ಬಿರಿಯಾನಿ ಪ್ರಭಾವ. ಮಾಡೂಟ ತಿಂದರೆ ಹಿಂಗೆ ಆಗೋದು, ಕಡಕ್ಕಾಗಿ ಹೊಡಿಲೇಬೇಕು. ಮತ್ತೆ ವೆಯ್ಟ್ಸ್ ಆ್ಯಡ್ ಮಾಡಿದ್ದಾನೆ. 20-20 10 50 + 50 100 ಜಸ್ಟ್ ಬಾರ್ ಒಂದು 20 kg ಬರುತ್ತೆ. 120 ಅಪ್ರಾಕ್ಸಿಮೇಟ್ಲಿ. ಅಣ್ಣನ ಮೀಟ್ರ್ ಆಫ್. ನೋಡಿ, ಎಲ್ಲ ಕಡೆ ನೀರು ಕಿತ್ಕೊಳ್ಳುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಇವಾಗ. ಅವರು ರೋನಿ ಕೊಲೆಮೆನ್ನು ಮೈ ಮೇಲೆ ಬಂದವ್ರೆ ಈಗ ಅಣ್ಣಂಗೆ. ತೊಡೆ ಅವನ ಥರ ಆಗ್ಬೇಕಂತೆ ಅವನು. ಅದು ಸಾಧು ಮಹಾರಾಜು ತೋಳಲ್ಲ ತೊಲೆ ಡೈಲಾಗ್ನ ಇವನೇನೋ ಮಾಡಿಫೈ ಮಾಡಬೇಕು ಅಂತ ಪಣ ತೊಟ್ಬಿಟ್ಟವನೆ ತೊಡೆ ದಪ್ಪ ಮಾಡ್ಕೊಂಡು. ಬಸ್ ತಡೀರಿ, ಎಷ್ಟು ವೇಟ್ಸ್ ಹಾಕೊಂಡಿದ್ದೀರಾ ಅಣ್ಣ? ಇನ್ನೂ ಚಿಕ್ಕ ಮಕ್ಕಳು ನೀವು. ಹಾಕೊಳ್ಳಿ ಒಂದು 50. ಫಸ್ಟ್ 30. ಓಕೆ, ಹೋಗ್ಲಿ. ಎಸ್,
ಓಕೆ. ಇದು ಬಂದು ಕೋರ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಗ್ಲೂಟ್ಸು ಸ್ಟ್ರಾಂಗ್ ಆಗುತ್ತೆ. ಗ್ಲೂಟ್ಸ್ ಎಲ್ಲ ದಪ್ಪ ಆಗಲಿ ಅಂತೆಲ್ಲ ಜಾಸ್ತಿ ವೆಯ್ಟ್ಸ್ ಹಾಕಿ ಹೊಡಿತಾ ಇರ್ಬೇಕು ಅಣ್ಣ. 4, 6, 120 kg. ಏನು ನೋಡ್ಕೊಳೋಣ ಇದು ಖರಾಬ್ ವರ್ಕೌಟ್. ಲೆಕ್ಕಲ್ಲ ನೋಡಿ ಗೊತ್ತಾಗೋದು ನಮ್ಗೆ ನಾವು ಮಸಲ್ಗೆ ಎಫೆಕ್ಟ್ ಬೀಳ್ತದೆ ಅಂತ. ಮಿರರ್ ತುಂಬ ದೂರ ಇದೆ ಇಲ್ಲಿಂದ, ಅಲ್ಲಿ ಗಂಟ ಹೋಗ್ಬಿಟ್ಟೆಲ್ಲ ವಿಡಿಯೋ ಮಾಡೋಕ್ಕೆ ಸುಸ್ತಾಗುತ್ತೆ ನನಗೆ. ಓಕೆ ಡನ್. ನೋಡಿ ಇಲ್ಲಿ ನಮ್ಮ ಪಾರ್ಟ್ನರು ಏನು ಇಷ್ಟೊಂದೆಲ್ಲ ವೀಡ್ಸ್ ಹಾಕೊಂಡು ಬಿಡ್ತಾರೆ ಅಣ್ಣ. ನಿಧಾನ ಹೊಡಿಯೋಣ ಆಯ್ತು ನೋಡಿ. 80-100 kg ಹಾಕೊಂಡು ಹೊಡಿತಾರಲ್ಲಪ್ಪ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗ್ಬಿಟ್ಟು ಬಂದ್ಬಿಟ್ಟವ್ರೆ. ದೇವ್ರೆ ನಂಗೆ 2 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ, 2 kg ಸಣ್ಣ ಆಗ್ಬೇಕು ಇವತ್ತು ಅಂತ. ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಣ್ಣ? ಹಾಂ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಪೂಜೆಗೆಲ್ಲ ಮಾಡಿಸ್ಕೊಂಡ್ಬಿಟ್ಟಾರೆ. 2 kg ಸಣ್ಣ ಆಗ್ಬೇಕು ನಾನು ಬೇಗ ಅಂತ. ಸರಿಯಾಗಿ ಪೈನ್ ಬೀಳ್ತದೆ. ಓಕೆ, ಇವತ್ತಿನ ವರ್ಕೌಟ್ ಮುಗೀತು. ಅಂತೂ ಚೆಸ್ಟ್ ಮಾಡೋ ದಿನ ಲೆಗ್ಸ್ನ ಹೊಡೆದು ಬಿಟ್ಟಾಗಿತ್ತು. ಹೇಗಿತ್ತಾನೆ ಇವತ್ತು ವರ್ಕೌಟು? ಪುಷ್ ಮಾಡಿದ್ದೀನಿ ಹಾಂ, ಮ್ಯಾಕ್ಸಿಮಮ್. ಫುಲ್ಲು ಹೊಟ್ಟೆ ಹಶ್ವು ಇವಾಗ. ಎಲ್ಲೂ 5 ಸೆಕೆಂಡ್ ವೇಸ್ಟ್ ಮಾಡೋಲ್ಲ, ಸೀದಾ ಮನೆಗೆ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಡಿನ್ನರ್ ಏನಿದೆ ಅದು ಮಾಡಿಕೊಂಡು ಸರಿ ಹೋಗುತ್ತೆ. ಸೊ ನಾನು ಕ್ಯಾಲರಿ ಡಿಫಿಷಿಯೇಟ್ ಆಗಿರೋದ್ರಿಂದ ಲೈಟ್ ಡಿನ್ನರ್ದು ನಂದು ಮೀಲ್ ಲೈಟಾಗೇ ಇರುತ್ತೆ. ನಾನಂತೂ ದನ ತಿನ್ನೋಕೆ ತಿಂತೀನಿ ನಾನು. ಇವೊಂದು ಸರ್ಪ್ಲಸ್ ಅಲ್ಲಿ ಇರೋದ್ರಿಂದ ಇವನು ಹೆವಿಯಾಗಿ ತಿಂತಾನೆ. ಓಕೆ, ಅಷ್ಟೇ ವ್ಯತ್ಯಾಸ. ಈಗ ಇಬ್ರು ಸೇಮ್ ವೆಯ್ಟೇ ಇದ್ದೀವಿ ಒಂದು ಲೆಕ್ಕಾಚಾರಕ್ಕೆ. ಹಾಂ, ಬಟ್ ಆ್ಯಕ್ಚುಲಿ ನಾನು ನಿಮ್ಮಿಂದ ದಪ್ಪ ಇದ್ದೀನಿ. ಮಸಲ್ ಮಾಸ್ ಅವನು ಜಾಸ್ತಿ ಇದೆ. ಸೊ ನಂದು ಅಂದ್ರೆ ಈಗ ನಾನು ಜಾಸ್ತಿ ಇದ್ದೀನಿ ಯಾವ್ದ್ರಲ್ಲಿ ಗೊತ್ತಾ, ಫ್ಯಾಟ್ ಅಲ್ಲಿ. ಇವ್ನು ಮಸಲ್ ಅಲ್ಲಿ ಜಾಸ್ತಿ ಅಷ್ಟೇ. ಒಟ್ನಲ್ಲಿ ಇಲ್ಲ ಜಾಸ್ತಿ. ಆ್ಯಕ್ಚುಲಿ ನನಗೂ ತುಂಬ ಫ್ಯಾಟ್ ಇದೆ, ಅದೇ ಅದು ಗೊತ್ತಾಗ್ತಾ ಇರಲ್ಲ ಅಷ್ಟೇನೆ. ಓಕೆ, ಎಲ್ಲರೂ ನಮ್ಮ ವೀಡಿಯೋಸ್ಗಳನ್ನ ನೋಡಿ ಎಂಕರೇಜ್ ಮಾಡಿ ಇನ್ನೊಂದಷ್ಟು ವೀಡಿಯೋಸ್ಗಳು ಮಾಡೋಕ್ಕೆ. ಹಾಗೆ ನೀವು ವರ್ಕೌಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ಇವತ್ತು ಏನು ಮಾಡ್ತಾಯಿದ್ದೀನಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗುಡ್ ನೈಟ್ ಎವ್ರಿ ಒನ್, ಬಾಯ್.